ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿ, ಅಲ್ಲಿ ಏನ್ ಮಾಡ್ತಿದ್ದೀರಾ ಇಬ್ರು? ಅದು ಚಳಿ ಬೇರೆ ಇದೆ, ಬನ್ನಿ ಒಳಗೆ. ಆದಷ್ಟೊತ್ತು ಜಾಗರಣೆ ಮಾಡೋಣ ಅಂತ ಶಾರ್ವರಿ. ಗೊತ್ತು ಭಾವ, ಶಿವರಾತ್ರಿ ದಿನ ನೀವೇನು ತಿನ್ನಲ್ಲ ಅಂತಾನೆ ಹಾಲು ತಂದಿದ್ದೀನಿ, ತಗೊಳ್ಳಿ ಭಾವ. ಅಯ್ಯೋ, ನೀನು ಯಾಕೆ ತೊಂದರೆ ತಗೊಂಡೆ ಶಾರ್ವರಿ? ಥ್ಯಾಂಕ್ ಯು. ತೊಂದರೆ ಏನಿಲ್ಲ ಭಾವ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಖುಷಿ ಆಯಿತು ಅಂತ ಹೇಳೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ದೇವಸ್ಥಾನದಲ್ಲೇ ಹೇಳೋಣ ಅಂತ ಬಂದೆ. ನೀವು ಯಾರ ಹತ್ರನೋ ಸುಮಾರು ಹೊತ್ತು ಮಾತಾಡ್ತಾ ಇದ್ರಿ. ಹಾಂ ಹೌದು, ನಿಮ್ಮ ಫ್ಯಾನ್ ಅನಿಸುತ್ತೆ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ಫ್ಯಾನ್ ಹೌದು, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ರೆಂಡ್. ಓ ಹೌದಾ ಭಾವ? ನಿಮ್ಮ ಫ್ರೆಂಡು ಅಂದರೆ ಯಾರು ಅಂತಾನೆ ನೆನಪಾಗ್ತಿಲ್ವಲ್ಲ? ನೀನಿನ್ನೂ ಭೇಟಿ ಮಾಡಿಲ್ಲ ಶಾರ್ವರಿ, ಸಮಯ ಬಂದಾಗ ಖಂಡಿತ ಭೇಟಿ ಮಾಡಿಸ್ತೀನಿ. ಜಯವಾಗಲಿ, ಜಯವಾಗಲಿ. ಇಡೀ ರಾತ್ರಿ ಜಾಗರಣೆ ಮಾಡಬೇಕು, ಏನೇನೋ ಆಟಗಳಾಡಬೇಕು ಅಂತಿದ್ರು. ಪಾಪ ಸುಸ್ತಾಗಿ ನಿದ್ದೆ ಬಂದಿದೆ ಅನ್ಸುತ್ತೆ. ಇಡೋ ಕೆಳಗೆ. ಬಲ ಬಲ ಭೋ ರಾಮ, ಈ ರಾವಣನನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ಪುಟ್ಟ, ನಿದ್ದೆ ಬಂದಿಲ್ವಾ? ಬಂದಿತ್ತು, ಈಗ ಎಚ್ಚರ ಆಯ್ತು. ಅಮ್ಮ, ಯಾರಾದ್ರೂ ಬಂದಿದ್ರ ಆಗ್ಲೇ? ಆಗ್ಲೇ ಸುಮಾರು ಹೊತ್ತು ಆಚೆ ಇದ್ರಿ, ಯಾರಾದ್ರೂ ಬಂದಿದ್ರ? ಏನಾದ್ರೂ ಸಮಸ್ಯೆನಮ್ಮ? ಸಮಸ್ಯೆ ಏನೂ ಇಲ್ಲ ಪುಟ್ಟ, ನೀನು ಮಲ್ಕೋ. ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ಲಿ? ಮಾವನವ್ರ ಹತ್ರ ಸಂಧ್ಯಾ ಕೇಳಿದಾಳೆ ಅಂದರೆ ಅವ್ರು ಖಂಡಿತ ಕೊಡಲ್ಲ. ಪಾಪುನು ಈಗ ತಾನೇ ಮದುವೆ ಆಗಿದ್ದಾನೆ, ಅವನ ಹತ್ರ ಕೇಳೋಕ್ಕೆ ಸರಿ ಹೋಗಲ್ಲ. ಕೊಡಲಿಲ್ಲ ಅಂದರೆ ಪ್ರಸಾದ್ ಜೈಲ್ಗೆ ಹೋಗ್ತಾರೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಸದ್ಯ ಈಗಲಾದರೂ ಫೋನ್ ಮಾಡಿದ್ಲಲ್ಲ. ಮಾತಾಡ್ದ್ಯಾ ತಾತನ ಹತ್ರ? ಎಲ್ಲಿದ್ಯಾ ಪುಟ್ಟಿ? ಮನೆಗೆ ತಲುಪಿದ್ಯಾ? ಇನ್ನೆಲ್ಲಿರ್ತೀನಮ್ಮ?
ನಾನು ಆಗಲೇ ಬಂದೆ. ನೀನು ಫಸ್ಟ್ ಹೇಳು, ತಾತನ ಹತ್ರ ಮಾತಾಡ್ತೀಯಾ? ಇನ್ನೂ ಇಲ್ಲ ಸಂಧ್ಯಾ, ಮಾತಾಡೋಕ್ಕಾಗಲಿಲ್ಲ. ಏನಮ್ಮ ನೀನು ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ವಾ ನಿಂಗೆ? ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಗೊತ್ತಾ? ಅಲ್ಲ ಪುಟ್ಟಿ, ಅಷ್ಟೊಂದು ದುಡ್ಡು ಯಾವಾಗಲೂ ಇದೇ ಆಯ್ತು ನಿಂದು. ಮೊದಲು ತಾತನ ಹತ್ರ ಮಾತಾಡು, ಅಥವಾ ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡು ಅಷ್ಟೇ. ಅಲ್ವೇ ಪುಟ್ಟಿ? ಸೊಸೆ ಮುದ್ದು, ಇಷ್ಟೊತ್ತಲ್ಲಿ ಯಾವ ಮಹಾನ್ ಭಾವರು ಫೋನ್ ಮಾಡಿದ್ರು? ಅಮ್ಮ. ಇಷ್ಟೊತ್ತಲ್ಲಿ ನಿಮ್ಮಮ್ಮ ಫೋನ್ ಮಾಡಿದ್ರಾ? ಹ್ಞೂ, ಹಬ್ಬ ಅಂತ ವಿಚಾರಿಸ್ಕೊಳ್ಳೋಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ನಮ್ದೆ ನಿಮ್ಮಮ್ಮ ಇಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರೆ, ಅಲ್ಲ ನಿಮ್ಮ ತಾತ ನಿಮ್ಮಮ್ಮ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡ್ಕೊಂಡು ಭಜನೆ ಮಾಡ್ತಾ ಇರ್ತಾರ? ತಾತಂಗೆ ಗೊತ್ತಿಲ್ಲದೆ ಇರೋ ಥರ ಯಾವಾಗಲಾದರೂ ಒಂದೊಂದು ಸಲ ಫೋನ್ ಮಾಡ್ತಾರೆ. ಅದರಲ್ಲೇನಿದೆ? ಓ, ಸರಿ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ. ಏನ್ರಿ ನೀವು ಅವಳನ್ನ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಲ್ಲ? ಏನೋ ಅವಳ ಅಮ್ಮ ಅಪರೂಪಕ್ಕೆ ಫೋನ್ ಮಾಡಿರ್ತಾರಪ್ಪ. ಅದೇ ನನಗೆ ಡೌಟ್ ಆಗ್ತಾ ಇರೋದು. ನಿನ್ನ ಸೊಸೆ ಯಾರು ಹೇಳೋ? ಆ ಹಿಟ್ಲರ್ ದತ್ತ ನಮ್ಮ ಮೊಮ್ಮಗಳು. ಏನಾದರೂ ಒಂದು ಸ್ಕೀಮ್ ಮಾಡ್ತಾ ಇರ್ತಾಳೆ ಅವಳು. ಆದ್ರೆ ಏನು ಮಾಡ್ತಾಳೆ ಅನ್ನೋದು ಗೊತ್ತಾಗೋದಿಲ್ಲ. ಸ್ಕೀಮಾ? ನೈವಾಗ ಮಾತಾಡ್ಕೊಂಡೆ ಬೆನ್ನು ಚೂರಿ ಹಾಕ್ಬಿಟ್ಟಿರ್ತಾಳೆ. ಹುಷಾರಾಗಿರ್ಬೇಕು. ಅನ್ಸೂಯ, ಹಾ, ಬಾರೆ ಸ್ವಲ್ಪ ಕಾಲು ಹೊತ್ತು ಬಾರೆ. ಇದು ಬೇರೆ ಕೇಡು. ಮಾವ, ಎಲ್ಲೋದ್ರು ಇವರು? ತಿಂಡಿ ತಿಂದ ತಕ್ಷಣ ಕಾಫಿ ಕುಡಿತಾರೆ. ಕಾಫಿನೂ ಕುಡಿದೆ. ಮಾವ, ತುಳಸಿ, ನಾನು ಇಲ್ಲಿದ್ದೀನಿ. ಮಾವ ಹುಷಾರು. ಎಂತೆಂಥ ಬುಲೆಟ್ಗಳನ್ನ ನೋಡ್ಬಿಟ್ಟಿದ್ದೇನಂತೆ. ಈ ತರ್ಕಟ್ಟ ಸ್ಕೂಟರ್ ಯಾವ ಮೂಲೆ? ಮಾವ ಕಾಫಿ ಕೊಡು ಇಲ್ಲೇ. ಇಲ್ಲ. ಹಾ, ಏನು ಇವಾಗ? ಕೊಡು ಇಲ್ಲೇ. ಆ ಪೇಪರ್ನು ಇಲ್ಲೇ ಓದ್ತೀನಿ. ಅಲ್ಲ ತುಳಸಿ, ಆ ಚಪ್ಪಲಿ ಕಳ್ಳ ಈ ಗಾಡಿ ನಿಲ್ಲಿಬಿಟ್ಟು ಎಷ್ಟು ದಿವಸ ಆಗೋಯ್ತು. ಚಪ್ಪಲಿ ಕದಿಯೋ ಅವನು ಬೇರೆಯವ್ರ ಮನೆಯಲ್ಲಿ ಸ್ಕೂಟರ್ ಬಿಟ್ಟಿದ್ದಾನೆ ಅಂತಂದ್ರೆ ಇದು ಇನ್ನೆಂಥ ಡಕೋಟಾ ಸ್ಕೂಟರ್ ಇರಬೇಕು, ಲೆಕ್ಕ ಹಾಕು. ಎಲ್ಲ ಸಮಯ ಸಿಕ್ಕಿಲ್ಲ ಅನ್ಸುತ್ತೆ ಮಾವ. ನೆಗೆದು ಬಿತ್ತು ಸಮಯ ಅಂತೆ. ಸೌಟ್ ಹಿಡ್ಕೊಂಡು ಎಲ್ಲಿ ಸುತ್ತಿದ್ದಾನೋ ಏನೋ. ಮಾವ, ಬಿಸಿ ಕಾಫಿ. ನಿಮಗ್ ತಾಗಿಲ್ಲ ತಾನೆ? ನನಗೇನು ಆಗಿಲ್ಲ. ನಾ ಹೇಳ್ದಾಗಲೇ ಚಪ್ಪಲಿ ಕಳ್ಳ ಸ್ಕೂಟರ್ ತಗೊಂಡು ಹೋಗಿದ್ರೆ ಇವೆಲ್ಲ ಆಗ್ತಾ ಇತ್ತಾ? ನಂದು ಒಂದು ಲೋಟ ಕಾಫಿ ವೇಸ್ಟ್ ಆಯಿತು, ಅವ್ನು ಸ್ಕೂಟ್ರ್ ಗಲೀಜಾಯಿತು. ಪರವಾಗಿಲ್ಲ ಬಿಡಿ ಮಾವ, ಸ್ಕೂಟ್ರನ್ನ ನಾನು ಕ್ಲೀನ್ ಮಾಡ್ತೀನಿ. ನಿಮಗೆ ಬೇರೆ ಕಾಫಿ ಮಾಡ್ಕೊಡ್ತೀನಿ, ಬನ್ನಿ. ಸರಿ, ಮೊದಲು ಇದನ್ನು ಕ್ಲೀನ್ ಮಾಡು. ಸರಿ ಮಾವ. ಅಲ್ಲ, ಈ ಅಡುಗೆ ಮಾಡೋ ಸ್ಕೂಟರು ಕಾಫಿ ಕುಡಿಯುತ್ತಾ? ಇಷ್ಟು ವರ್ಷ ಆಯ್ತು, ಸರಿಯಾಗಿ ಒಂದು ಸ್ಕೂಟರ್ ಕ್ಲೀನ್ ಮಾಡೋಕ್ಕೂ ಬರಲ್ವಾ? ಸೀಟು ಒರೆಸು. ಸರಿ ಸರಿ, ಕ್ಲೀನಾಗಿ ಒರೆಸು. ಫಳ 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 ಅಂತ ಒಳ್ಳೆ ನನ್ನ ಥರ ಹೊಳಿತಾ ಇರಬೇಕು ಅದು.
ಈ ದರಿದ್ರ ಸ್ಕೂಟ್ರನ್ನ ಇಲ್ಲಿ ನಿಲ್ಲಿಸಿ ನನ್ನ ಬ್ರಿಸ್ಕ್ ವಾಕ್ ಮಾಡೋದಕ್ಕೂ ಜಾಗ ಇಲ್ಲದೆ ಹೋಯ್ತು. ಗುಡ್ ಮಾರ್ನಿಂಗ್ ದತ್ತ. ಸದ್ಯ ಈ ದರಿದ್ರ ಸ್ಕೂಟ್ರ್ ತಗೊಂಡು ಹೋಗೋದಕ್ಕೆ ಇವತ್ತಾರು ಮುಹೂರ್ತ ಬಂತಲ್ಲ. ಗಾಡಿ ತಗೊಂಡೋಗೋಕೆ ಬಂದಿದ್ದು, ಆದರೆ ಹೇಳಕ್ಕೆ ಇನ್ನೊಂದು ವಿಷಯ ಇತ್ತು. ಒಳಗಡೆ ಹೋಗೋಣ. ಬೇಡ ಅಂದ್ರೆ ಕೇಳ್ತಿರೋ ತಾವು? ಇಲ್ಲಿ ಮನೆಯಲ್ಲಿ ಯಾರೂ ಇಲ್ವಾ? ಮೇಘದ ಬೆತ್ತು. ಮೊದಲು ಕನ್ನಡಕ ಬದಲಾಯಿಸ್ಕೋ. ಪೈಲ್ವಾನ್ ಥರ ಇಲ್ಲಿ ನಾನು ಕೂತಿರೋದು ಕಾಣಿಸ್ತಾ ಇಲ್ವಾ ನಿನಗೆ? ಹೌದೌದು, ಕಡ್ಡಿಪ ಇಲ್ವಾ? ಏನಂದೆ? ಏನಿಲ್ಲ ದತ್ತ ಅವರೇ, ಸಿರಿ ಸಮರ್ಥ ತುಳಸಿಯವರು ಯಾರೂ ಇಲ್ವಾ? ನಾನು ಹೇಳೋ ವಿಷಯ ಕೇಳೋಕ್ಕೆ ಅವರೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಕ್ಕದ ಮನೆಯವರು ಬೇಡವೇನೋ? ಏನ ನನ್ನ ಮೇಲೆ ಕಾಫಿ ಅಭಿಷೇಕ ಮಾಡೋಣ ಅಂತಿದ್ದೀಯಾ? ಇಲ್ಲ, ತಗೊಳ್ಳಿ. ಅರೆ ಮಾಧವ್ ಅವರೇ, ನೀವೇ ಯಾವಾಗ ಬಂದ್ರಿ? ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಥ್ಯಾಂಕ್ಸ್ ತುಳಸಿ ಅವರೇ. ಇಲ್ಲ, ಬಂದು ಒಂದೆರಡು ನಿಮಿಷ ಆಯಿತು. ದತ್ತ, ಐ ಮೀನ್ ನಿಮ್ಮ ಮಾವನವ್ರ ಹತ್ರ ಹರಟೆ ಹೊಡಿತಾ ಇದ್ದೆ. ಹೌದು, ಕುಚ್ಚಗೂ ಫ್ರೆಂಡ್ಸ್ ನೋಡು, ನಾವು ಹರಟೆ ಹೊಡಿತಿದ್ವಿ. ಇರಿ, ನಿಮಗೂ ಕಾಫಿ ತಂದ್ಬಿಡ್ತೀನಿ. ಸದ್ಯ ಹೊಸದು ಬೇರೆ, ಯಾರ ಕಣ್ಣು ಬೀಳದೆ ಇರಲಿ. ಥ್ಯಾಂಕ್ ಯು. ಬಾಸು, ಇವತ್ತಿಂದ ಹೊಸ ಪ್ರಾಜೆಕ್ಟ್. ಸೊ ಹ್ಯಾಪಿ. ಏನು ಗೊತ್ತಾ, ನೀನು ಅವತ್ತು ಒಂದು ಮಾತು ಹೇಳಿದ್ದೆ ಗೊತ್ತಾ? ಅವಿನಾಶ್ ಸರ್ ಹತ್ರ ಒಂದ್ಸಲ ಮಾತಾಡಿ ನೋಡು, ಹೊಸ ಪ್ರಾಜೆಕ್ಟ್ ಕೊಟ್ಟರು ಕೊಡ್ಬೋದು ಅಂತ. ಯು ನೋ ವಾಟ್, ನಾನು ಕೇಳೋಕ್ಕಿಂತ ಮುಂಚೆನೇ ಅವಿನಾಶ್ ಸರ್ ಒಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಈ ಸಚ್ ಅ ನೈಸ್ ಮ್ಯಾನ್ ಇವನು, ಅಲ್ವಾ ಬಾಸು? ಹೌದು. ಏನು ಗೊತ್ತಾ ಬಾಸು, ಅವಿನಾಶ್ ಸರ್ ಮತ್ತೆ ಅಭಿಜಿತ್ ಸರ್ ಇಬ್ರು ಸಿಬ್ಲಿಂಗ್ಸ್. ಆದ್ರೆ ಅವ್ರಿಬ್ರು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಅವಿನಾಶ್ ಸರ್ ಮಾಧವ್ ಸರ್ ತರ ತುಂಬಾ ಒಳ್ಳೆಯವರು. ಬಾಸು, ಕಳೆದು ಹೋಗಿದ್ಯಾ ಬಾಸು? ಇವಳು ನಮ್ಮ ತಾತನ ತರ ಕಳೆದೋಗಿದ್ದಾಳೆ. ಮಾಡ್ತೀನಿ ಇವಳಿಗೆ. ಬಾಸು, ನೀನವತ್ತು ಬೆಡ್ ಕಟ್ಟಿದ್ಯಲ್ಲ, ನಮ್ಮಿಬ್ರಲ್ಲಿ ಬೆಳಗ್ಗೆ ಬೇಗ ಯಾರು ಹೇಳ್ತಾರೆ ಅಂತ. ನೀನೇ ಬೇಗ ಎದ್ದು ಬೆಡ್ ಗೆದ್ದಿದ್ದ. ಅದ್ರದ್ದು ಕೊಡೋದು ಬಾಕಿ ಇದೆ, ಕೊಡ್ಲಾ? ನಿಜವಾಗ್ಲು ನಾನು ಏನು ಕೊಡ್ತೀನೋ ಅದನ್ನೇ ನೀನು ವಾಪಸ್ ಕೊಡ್ಬೇಕು. ಕೊಡ್ತೀಯಾ ತಾನೆ? ಸಮರ್, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀನಾ? ಏನ್ ಮಾಡ್ದೆ ಅಂತ ಇನ್ನೊಂದ್ಸಲ ಡೆಮೋ ಕೊಡ್ಲಾ? ಏನು ನಿಂದು ಇಷ್ಟೊತ್ತಿನಲ್ಲಿ? ಅರೆ, ನೀನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಾನೆ ನಾನು ಹಾಗೆ ಮಾಡಿದ್ದು. ನಾನ್ ಪರ್ಮಿಷನ್ ಕೊಟ್ನಾ? ಇಷ್ಟೊತ್ತಿಗೆ ಕೇಳಿದಕ್ಕೆಲ್ಲ ಹ್ಞೂ ಅಂದೆ. ಹಾಗದ್ನಾ? ಇನ್ನು ಏನೇನ್ ಕೇಳ್ದೆ ನೀನು? ಅದೇ ಬಾಸು, ಮೊನ್ನೆ ಬೆಡ್ಸ್ ಕಟ್ಟಿದ್ದಲ್ಲ,
ಬೆಳಿಗ್ಗೆ ಬೇಗ ಯಾರು ಹೇಳ್ತಾರೆ ನೋಡೋಣ. ಓದಿರೋದಕ್ಕೆ ನಾನು ನಿನಗೆ 10 ಬ್ಯಾಲೆನ್ಸ್ ಇತ್ತಲ್ಲ ಕೊಡ್ಲಾ ಅಂತ ಕೇಳಿ, ನೀನು ಒಂದಲ್ಲ. ನಾನು ಕೊಟ್ಟಿದ್ದನ್ನ ನೀನು ವಾಪಸ್ ಕೊಡಬೇಕು ಅಂದಲ್ಲ, ಅದಕ್ಕೂ ಒಂದಲ್ಲ ಬಾಸು. ಸಾಕು ಬರೀ ಇದಾಯ್ತು. ಅಯ್ಯೋ ನಿಜ ಬಾಸು, ನೀನು ಎಲ್ಲದಕ್ಕೂ ಒಂದಲ್ಲ. ನಿಜ ಏನು ಯೋಚಿಸ್ತಾ ಇದ್ದೆ ಅಂತ? ಪಾಪ ಏನೇನೋ ಹೇಳ್ಕೊತಿದ್ದ, ನಾನು ಬೇರೆ ಏನೋ ಯೋಚಿಸ್ತಿದ್ದೆ ಅಂದರೆ ನೊಂದ್ಕೋತಾನೆ. ಹೇಳು ಬಾಸ್, ಇಷ್ಟು ಮುದ್ದಾಗಿರೋ ಹುಡುಗನ ಜೊತೆ ಮದುವೆ ಮಾಡಿದ್ಯಾ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ ತಾನೆ? ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ. ಆದೆ ನೀನಾದೆ ನನ್ನಾಡೋ ಸಾರಥಿ. ಸಂತ ಗುಣವಂತ ನಾನೆಂದು ನಿನ್ನೋಳು, ಸ್ವಂತ ನಿನಗಂತ ಭೂಮಿಗೆ ಬಂದೋಳು. ಎಲ್ಲಿ ಸಿರಿ ಸಮರ್ಥ್ ಕಾಣ್ತಾ ಇಲ್ಲ? ರೆಡಿ ಆಗ್ತಾ ಇದ್ದಾರೆ, ಬಂದೆ ಕರಿತೀನಿ. ಬೇಡ ಬೇಡ, ಅವರು ಕೆಲ್ಸಕ್ಕೆ ಹೋಗೋ ಗಡಿಬಿಡಿಲಿರ್ತಾರೆ, ಅವ್ರನ್ನ ಕರೆಯೋದು ಬೇಡ. ಒಂದು ಖುಷಿ ವಿಷಯ ಹಂಚ್ಕೋಬೇಕಿತ್ತು, ಅದಕ್ಕೆ ಬಂದೆ. ಮೂರನೇ ಸಲ ಹೇಳ್ತಾ ಇದ್ದೀಯ, ಅದೇನೋ ವಿಷಯ ಹಂಚ್ಕೋಬೇಕು ಅಂತ. ಅವರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದೀರಲ್ವ, ಆ ಎಪಿಸೋಡ್ನ ರೇಟಿಂಗ್ ಬಂದಿದೆ. ರೇಟಿಂಗ್ ಅಂದರೆ ಹಲೋ, ಎಷ್ಟು ಜನ ಆ ಪ್ರೋಗ್ರಾಮ್ನ ನೋಡಿದ್ದಾರೆ ಅಂತ ಅಳಿಯೋ ಮಾಪಕ. ಇಲ್ಲಿ ಯಾರು ದಡ್ರಿಲ್ಲ, ಮುಂದಕ್ಕೆ ಹೇಳು. ಅಯ್ಯೋ, ನಿಮಗೆ ಗೊತ್ತಿಲ್ಲದಿರೋದೇನಿದೆ? ತುಳಸಿಯವರಿದ್ದ ಎಪಿಸೋಡು ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೇಟಿಂಗೂ ಬಂದಿದೆ. ಚಾನಲ್ನಲ್ಲಿ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ನಾಳೆ ಮಧ್ಯಾಹ್ನ ನಮ್ಮ ಕೆಫೆಯಲ್ಲಿ ಒಂದು ಲಂಚ್ ಅರೇಂಜ್ ಮಾಡಿದ್ದೀವಿ. ಸಿರಿ ಸಮರ್ಥ್ ಎಲ್ಲರನ್ನೂ ಕರ್ಕೊಂಡು ನೀವು ಬರಬೇಕು. ಹಾಂ ದತ್ತ ಅವರೇ, ನೀವು ಬರಬೇಕು. ಯಾಕೆ ಬರಬೇಕು? ಯಾರನ್ನು ಕೇಳಿ ಅರೇಂಜ್ ಮಾಡಿದೆ ನೀನು?